ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಬಂದಿದ್ದೀನಿ ಕೋಲಾರ ಜಿಲ್ಲೆಯಲ್ಲಿರುವಂತಹ ಅಂತರಗಂಗೆಗೆ. ದಕ್ಷಿಣ ಕಾಶಿ ಅಂತಲೇ ಹೆಸರನ್ನು ಪಡ್ಕೊಂಡಿರುವಂತಹ ಈ ಸ್ಥಳ ಮೂಲತಃ ಪಂಚಲಿಂಗಗಳನ್ನ ಅಂದ್ರೆ ಪಂಚಲಿಂಗೇಶ್ವರನ ದೇವಸ್ಥಾನಗಳನ್ನ ನಾವಿಲ್ಲಿ ಕಾಣ್ಬೋದು. ನಾವೆಲ್ಲ ಸಹ ತಲಕಾಡು ಅನ್ನೋ ವಿಷಯವನ್ನ ಕೇಳ್ಪಟ್ಟಿರ್ತೀವಿ. ಸೊ ಆ ತಲಕಾಡಿನಲ್ಲಿ 5 ಲಿಂಗಗಳನ್ನ ನಾವು ನೋಡ್ಬೇಕು ಅಂದ್ರೆ ಎಲ್ಲೆಲ್ಲ ಸುತ್ತಾಕೊಂಡ್ ಬರ್ಬೇಕು ಆ ಮರಳುಗಾಡಲ್ಲಿ. ಆದ್ರೆ ಅದೇ ರೀತಿ ಇರುವಂತಹ 5 ಲಿಂಗಗಳನ್ನ ನಾವು ಒಂದೇ ಕಡೆ ನೋಡ್ಬಹುದಾದಂತ ಜಾಗ ಅಂದ್ರೆ ಅಂತರಗಂಗೆ ಅಂತ ಹೇಳ್ಬೋದು. ಮತ್ತೊಂದು ಮುಖ್ಯ ಒಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಗಂಗೆ ಬಂದು ನೆಲೆಸಿರುವಂತಹ ಜಾಗ ಅಂತ ಹೇಳ್ಬೋದು. ಇದಕ್ಕೆ ಸುಮಾರು ಚರಿತ್ರೆ ಇದೆ. ಸುಮಾರು ಸಾವಿರಾರು ವರ್ಷಗಳ ಚರಿತ್ರೆಯನ್ನು ಹೊಂದಿರುವಂತಹ ಈ ಸ್ಥಳ ತುಂಬಾನೇ ಪವಿತ್ರವಾಗಿರುವಂತದ್ದು. ಯಾಕಂದ್ರೆ ನಾವು ಶಿವ ಪಾರ್ವತಿಯರನ್ನ ನಾವು ನೋಡಿರ್ತೀವಿ, ಆದ್ರೆ ಇಲ್ಲಿ ಗಂಗಾ ಬಂದು ಇಲ್ಲೇ ನೆರೆಯಾಗಿ ನಿಂತಿರುವಂತಹ ಜಾಗ ಅಂತಾನೆ ಹೇಳ್ಬೋದು. ಇಲ್ಲಿರುವಂತಹ ನೀರನ್ನ ಮನೆಗಳಿಗೆ ಕುಡಿಯೋದಿಕ್ಕೂ ಸಹ ಬಳಸ್ತಾರೆ. ಅಂದ್ರೆ ಈ ನೀರು ಎಷ್ಟು ಪವಿತ್ರತೆಯನ್ನ ಹೊಂದಿದೆ ಅಂತ ಅಲ್ಲಿಗೆ ನೀವು ತಿಳ್ಕೊಬೇಕು. ಮತ್ತೆ ನಾವಿಲ್ಲಿ ಬಂದು ಈ ಒಂದು ಶಿವ ಅಂದ್ರೆ ಪಂಚಲಿಂಗೇಶ್ವರನನ್ನ ಮತ್ತೆ ಇಲ್ಲಿರುವಂತಹ ಗಂಗಾ ದೇವಿಯನ್ನ ದರ್ಶನ ಮಾಡಿ ಇಲ್ಲಿರುವಂತಹ ಗಂಗಾ ದೇವಿಯ ನೀರನ್ನ ಕುಡಿದ್ರೆ ಸೊ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ನಮ್ಮ ಬಾಡಿಯಲ್ಲಿ. ಮತ್ತೆ ನಮ್ಮ ಬಾಡಿಯಲ್ಲಿ ಇರುವಂತಹ ಏನೋ ಒಂದು ಪ್ರಾಬ್ಲಮ್ಸ್ ಎಲ್ಲ ನಿವಾರಣೆ ಆಗುತ್ತೆ ಅಂತ ಇಲ್ಲಿನ ಜನ ಹೇಳ್ತಾ ಇದಾರೆ. ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ವಿಚಾರವನ್ನ ಈ ಸ್ಥಳದ ಚರಿತ್ರೆಯನ್ನ ಇಲ್ಲಿರುವಂತಹ ಅರ್ಚಕರ ಬಗ್ಗೆ ಕೇಳಿಸ್ತೀನಿ, ಬನ್ನಿ. ನಮಃ ಹರಿ ಓಂ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ವಾಗರ್ತ ವಿವ ಸಂಪೃತ್ತೋ ವಾಗರ್ತ ಪ್ರತಿಪರ್ತಯೇ ಜಗದಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಶ್ರೀ ವಿಶಾಲಾಕ್ಷಮ್ಮ ಸಮೇತ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಅಂತರಗಂಗೆ ಕೋಲಾರ. ಈ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ವಿಶೇಷತೆ ಏನಂದ್ರೆ ಇಲ್ಲಿ ಮೊದಲು ದ್ವಾಪರಯುಗದಲ್ಲಿ ದ್ವಾಪರಯುಗದಲ್ಲಿ ಮುಂಚುಕುಂಡ ಮಹರ್ಷಿ ಅಂತ ಅವರು ತಪಸ್ಸು ಸ್ಥಳ ಇದು. ದ್ವಾಪರಯುಗದಲ್ಲಿ ಮಹಾಭಾರತ ಸಂದರ್ಭದಲ್ಲಿ ಶ್ರೀಕೃಷ್ಣ ಮತ್ತು ಕಾಲಿವಾನ ಅಂತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕೈಯಲ್ಲಿ ಕಾಲಿವಾನನಿಗೆ ಮೃತ್ಯು ಸಂಹಾರ ಇರಲಿಲ್ಲ. ಅಂದ್ರೆ ಇದೆಲ್ಲ ಕುರುಕ್ಷೇತ್ರ ಯುದ್ಧಕ್ಕೆ ಮೊದಲು ಅದೆಲ್ಲ ನಡೆಯೋದಿಲ್ಲ. ಶ್ರೀಕೃಷ್ಣನ ಕೈಯಲ್ಲಿ ಆ ರಾಕ್ಷಸನಿಗೆ ಮೃತ್ಯು ಇಲ್ಲದಕ್ಕೋಸ್ಕರ ಶ್ರೀಕೃಷ್ಣನಿಗೆ ತಿಳಿದಿತ್ತು ಈ ಕಾಲಿವಾನ ಎಂಬ ರಾಕ್ಷಸನಿಗೆ ಯಾರಿಂದ ಮೃತ್ಯು ಇದೆ ಅಂತ ಹೇಳಿ. ಹಾಗಾಗಿ ಶ್ರೀಕೃಷ್ಣನಿಗೆ ತಿಳಿದಿದೆ. ಯಾಕಂದ್ರೆ ಶ್ರೀಕೃಷ್ಣ ಮಹಾವಿಷ್ಣು ಸ್ವರೂಪ ಆದ್ರಿಂದ ಶ್ರೀಕೃಷ್ಣ ತಿಳಿದಿರುತ್ತೆ. ಆದ್ರಿಂದ ಶ್ರೀಕೃಷ್ಣ ತಿಳಿದಿರೋದ್ರಿಂದ ಇಲ್ಲಿ ಇದು ಮುಚ್ಚುಕುಂದ ಮಹರ್ಷಿಗಳು ಅಂತ ಈ ಸ್ಥಳದಲ್ಲಿ ಶರಶೃಂಗ ಪರ್ವತ ಅಂತ ಈ ಪರ್ವತಕ್ಕೆ ಹೆಸರು. ಈ ಪರ್ವತದಲ್ಲಿ ಮುಚ್ಚುಕುಂದ ಮಹರ್ಷಿಗಳು ಅಂತ ಅವರು ಮಲ್ಕೊಂಡು ಯೋಗ ನಿದ್ರೆ ಮಾಡ್ತಾ ಇರ್ತಾರೆ. ಅವರು ಯೋಗ ನಿದ್ರೆ ಮಾಡ್ತಾ ಇರೋರು ಅವ್ರ ನೇತ್ರಗಳಿಂದ ಆ ಕಾಲ್ಯವನ ಎಂಬ ರಾಕ್ಷಸನಿಗೆ ಭಸ್ಮ ಆಗ್ಬೇಕಾಗಿರುತ್ತೆ. ಶ್ರೀಕೃಷ್ಣನಿಗೆ ಅದು ತಿಳಿದಿರುತ್ತೆ. ಯಾಕಂದ್ರೆ ಶ್ರೀಕೃಷ್ಣ ಮಹಾವಿಷ್ಣು ಸ್ವರೂಪ ಆದ್ರಿಂದ, ಅದು ಮಹಾವಿಷ್ಣು ಅವತಾರ ಆದ್ರಿಂದ. ಹಾಗಾಗಿ ಶ್ರೀಕೃಷ್ಣ ಆ ವಿಷಯವನ್ನು ಗ್ರಹಿಸಿ ಆ ಮುಚ್ಚುಕುಂದ ಮಹರ್ಷಿ ಗುಹೆಯಲ್ಲಿ ಬಂದು ಮಾಯವಾಗ್ತಾರೆ. ಶ್ರೀಕೃಷ್ಣರು ಮಾಯವಾದಾಗ ಶ್ರೀಕೃಷ್ಣ ಮುಚ್ಚುಕುಂದ ಮಹರ್ಷಿ ಗುಹೆಯಲ್ಲಿ ಬಂದು ಮಾಯವಾದಾಗ ರಾಕ್ಷಸನಿಂದ ತಪ್ಪಿಸ್ಕೊಂಡು ಬಂದು ಮಾಯವಾಗ್ತಾರೆ. ಮಾಯವಾದ ಮೇಲೆ ಆ ಮುಚ್ಚುಕುಂದ ಮಹರ್ಷಿಗಳು ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ, ಮಲ್ಕೊಂಡು ಯೋಗ ನಿದ್ರೆ ಮಾಡ್ತಾ ಇರ್ತಾರೆ. ಆ ರಾಕ್ಷಸ ಕೂಡ ಶ್ರೀಕೃಷ್ಣ ಬಂದು ಗುಹೆಯಲ್ಲಿ ಬರ್ತಾನೆ. ಆ ಮುಚ್ಚುಕುಂದ ಮಹರ್ಷಿ ಇದ್ದ ಗುಹೆಯಲ್ಲಿ ಬಂದ ಮೇಲೆ ಅಲ್ಲಿ ಶ್ರೀಕೃಷ್ಣ ಇರೋದಿಲ್ಲ, ಮಾಯವಾಗಿರ್ತಾರೆ. ಅಲ್ಲಿ ಮಲ್ಕೊಂಡಿರೋ ಮುಚ್ಚುಕುಂದ ಮಹರ್ಷಿಗಳನ್ನು ನೋಡಿ ಶ್ರೀಕೃಷ್ಣ ಮಾಯಾವಿ ಈ ವೇಷ ಧರಿಸಿದ್ದಾನೆ ಅಂತೇಳಿ ಆ ಮುಚ್ಚುಕುಂದ ಮಹರ್ಷಿಗಳನ್ನ ಆ ಕಾಲಿವಾನ ಎಂಬ ರಾಕ್ಷಸ ಕಾಲಲ್ಲಿ ಒದ್ದಿದ್ದಾರೆ. ಕಾಲಲ್ಲಿ ಒದ್ದ ಮೇಲೆ ಅವ್ರ ಮುಚ್ಚುಕುಂದ ಮಹರ್ಷಿಗಳು ಅವರ ತಪಸ್ಸಿನಿಂದ ಇದ್ದು ಅವರ ನೇತ್ರಗಳಿಂದ ಆ ಕಾಲ್ಯವಾನ ರಾಕ್ಷಸನಿಗೆ ಭಸ್ಮ ಮಾಡ್ತಾರೆ. ಭಸ್ಮ ಮಾಡಿದ್ಮೇಲೆ ಅವರ ರಾಕ್ಷಸನಿಗೆ ಸಂಹಾರ ಆಗುತ್ತೆ. ಆ ಮುಚ್ಚುಕುಂದ ಮಹರ್ಷಿಗಳು ತಪಸ್ಸು ಭಂಗ ಆಗುತ್ತೆ. ಅವರು ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ತಪಸ್ಸು ಈ ರೀತಿ ಭಂಗವಾಯ್ತಲ್ಲ, ಈ ಪಾಪ ಪರಿಹಾರಕ್ಕೆ ನಾನು ಏನು ಪರಿಹಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರುವಾಗ ಪುನಃ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷವಾಗಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ, ಇದೆಲ್ಲ ಲೋಕ ಕಲ್ಯಾಣಾರ್ಥವಾಗಿ ನಡೀಬೇಕಾಗಿದೆ, ನಿಮ್ಮ ದೋಷವೇನಿರೋದಿಲ್ಲ, ನನ್ನ ಅನುಸಾರದಂತ ನಡೆದಿದೆ, ನಿಮ್ಮ ದೋಷವೇನಿಲ್ಲ, ನಿಮ್ಮ ತಪಸ್ಸು ಭಂಗ ಆಗಿರೋ ಕಾರಣ ಈ ನೀವು ತಪಸ್ಸು ಮಾಡಿ ಸ್ಥಳದಲ್ಲಿ ಪಂಚಲಿಂಗಗಳ ಪ್ರತಿಷ್ಠಾಪನೆ ಮಾಡಿ ಅಂತ ಅನುಸಾರ ಹೇಳ್ತಾರೆ. ಆಗ ಅವರು ಮುಚ್ಚುಕುಂದ ಮಹರ್ಷಿಗಳು ಶ್ರೀಕೃಷ್ಣ ಅನುಸಾರದಂತೆ ಈ ಸ್ಥಳದಲ್ಲಿ ಮಹಾಗಣಪತಿ, ಕಾಶಿ ವಿಶ್ವೇಶ್ವರ, ವಿಶಾಲಾಕ್ಷಿ, ಅಮ್ಮನವರು ಹಾಗೂ ಹರಿಹರೇಶ್ವರ, ಮಹಾಬಲೇಶ್ವರ, ಮಲ್ಲಿಕಾರ್ಜುನೇಶ್ವರ, ಪಾತಾಳೇಶ್ವರ ಎಂಬ 5 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಇಲ್ಲಿ ಪಂಚಲಿಂಗ ಕ್ಷೇತ್ರ ಅಂತ ಹೆಸರು ಬರುತ್ತೆ. ಈ ಪಂಚಲಿಂಗ ತಳಕಾಡಿನಲ್ಲಿ ಒಂದೊಂದು ಲಿಂಗ ಒಂದೊಂದು ಕಡೆ, ಒಂದೊಂದು ಶಿವಲಿಂಗ ಒಂದೊಂದು ಕಡೆ ದೂರ ಇರುತ್ತೆ, ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರ ಇರುತ್ತೆ. ಇಲ್ಲೆಲ್ಲ ಒಂದೇ ಸ್ಥಳದಲ್ಲಿ ಪಂಚಲಿಂಗ ಕ್ಷೇತ್ರವನ್ನು ನೋಡ್ಬೋದು. ಹಾಗಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಸುತ್ತಮುತ್ತ ನೋಡ್ತಾರೆ, ಶುದ್ಧವಾದ ಗಂಗೆ, ಒಳ್ಳೆ ನೀರು ಯಾರು ಇರೋದಿಲ್ಲ ದೇವರಿಗೆ ಅಭಿಷೇಕಕ್ಕೆ. ಹಾಗಾಗಿ ಅವರು ಪ್ರತಿನಿತ್ಯ ಕಾಶಿಗೆ ಹೋಗಿ ಅವರು ಸೂರ್ಯೋದಯ ಪ್ರಾತಃ ಕಾಲದಲ್ಲಿ ಪ್ರತಿನಿತ್ಯ ಕಾಶಿಗೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯೋದಯ ಅಷ್ಟೊಳಗೆ ದೇವರಿಗೆ ಅಭಿಷೇಕ ನೀರು ತಗೊಂಡ್ಬಂದು ಅಭಿಷೇಕ ಮಾಡ್ತಾ ಇರ್ತಾರೆ.
ಹೀಗೆ ಅವರು ಅಭಿಷೇಕ ಮಾಡ್ತಾ ಇರುವಾಗ ಒಂದು ದಿವಸ ಕಾಶಿಯಲ್ಲಿ ಗಂಗಾದೇವಿ ಪ್ರತ್ಯಕ್ಷವಾಗಿ ನೀವಿಟ್ಟು ದೂರ ಬರೋ ಅವಶ್ಯಕತೆ ಇರೋದಿಲ್ಲ, ನಾನೇ ನೀವು ಪ್ರತಿಷ್ಠಾಪನೆ ಮಾಡಿ ಸ್ಥಳಕ್ಕೆ ನೀವು ಶಿವಲಿಂಗದ ಹತ್ರ ನಾನು ಬರ್ತೀನಿ ಅಂತ ಶಿವಲಿಂಗ ಕೆಳಭಾಗದಲ್ಲಿ ಬರ್ತೀನಿ ಅಂತ ಗಂಗಾದೇವಿ ಋಷಿಗಳಿಗೆ ವಾಗ್ದಾನ ಕೊಡ್ತಾರೆ. ಆಗ ವಾಗ್ದಾನ ಕೊಟ್ಟ ಮೇಲೆ ಗಂಗಾದೇವಿ ಋಷಿಗಳು ನಂಬೋದಿಲ್ಲ. ಗಂಗಾಜಲ ಅಂದ್ರೆ ನಾನು ಹೇಗೆ ನಂಬೋದು? ದಕ್ಷಿಣ ಭಾರತದಲ್ಲಿ ಕಾವೇರಿ, ತುಂಗಭದ್ರಾ, ಕೃಷ್ಣ ಬೇರೆ ಬೇರೆ ನದಿಗಳು ಹರಿತಾ ಇರುತ್ತೆ, ಗಂಗಾ ನದಿ ಅನ್ನೋದಕ್ಕೆ ನನ್ಗೇನು ಗುರುತು ಸಿಗುತ್ತೆ ಅಂತ ಋಷಿಗಳು ಪ್ರಶ್ನೆ ಮಾಡ್ತಾರೆ. ಆಗ ಪ್ರಶ್ನೆ ಮಾಡಿದ್ಮೇಲೆ ಋಷಿಗಳು ಪ್ರಶ್ನೆ ಮಾಡಿದ್ಮೇಲೆ ಅವರು ಋಷಿಗಳು ಗಂಗಾದೇವಿ ಇಟ್ಕೊಂಡು ಋಷಿಗಳಿಗೆ ನಿಂಬೆಹಣ್ಣು ಕಮಂಡ್ಲ ಬೆತ್ತ ಇರುತ್ತೆ, ನಿಮ್ಮ ಕೈಲಿರೋ ನಿಂಬೆಹಣ್ಣು ನಿಮ್ಮ ಕೈಲಿರೋ ನಿಂಬೆಹಣ್ಣು ಬೆತ್ತ ನನ್ನ ಕೈ ಕೊಡಿ, ಈ ನಿಂಬೆಹಣ್ಣು ಬೆತ್ತ ಗಂಗೆ ಮೂರು ಸೇರಿ ಅಂತರ ಮಾರ್ಗದಿಂದ ಕಳಿಸ್ಕೊಡ್ತೀನಿ, ನೀವು ಪರಿಷ್ಠಾಪನೆ ಮಾಡಿ ಶಿವಲಿಂಗದ ಹತ್ರ ಹೋಗಿ ನೋಡಿ ಅಂದಾಗ ಅಲ್ಲಿ ಋಷಿಗಳಿಗೆ ಅಲ್ಲಿ ಗಂಗಾದೇವಿ ನಿಂಬೆಹಣ್ಣು ಬೆತ್ತ ಗಂಗೆ ಅಲ್ಲಿ ಬಿಟ್ಟರೆ ಮೂರು ಬಂದು ಶಿವಲಿಂಗ ಕೆಳಭಾಗದಲ್ಲಿ ಬಂದು ಸೇರುತ್ತೆ. ಋಷಿಗಳಲ್ಲಿ ಬಂದು ನೋಡಿದಾಗ ಆ ನಿಂಬೆಹಣ್ಣು ಬೆತ್ತವನ್ನು ಕೈ ಋಷಿಗಳು ಕೈಕೊಂಡು ಗಂಗೆಯನ್ನು ಮಾತ್ರ ಶಿವಲಿಂಗ ಕೆಳಭಾಗದಲ್ಲಿ ಸ್ಥಾಪನೆ ಮಾಡಿದ್ದು ಸ್ಥಳ ಪುರಾಣ. ಆ ಗಂಗೆ ಶಿವಲಿಂಗ ಕೆಳಭಾಗದಲ್ಲಿ ಕಾಣಿದ್ರೆ ಪ್ರತೀತಿ ಇರೋದಿಲ್ಲ, ಯಾಕಂದ್ರೆ ಋಷಿ ಮೂಲ ನದಿ ಮೂಲ ಅದೆಲ್ಲ ದೈವ ರಹಸ್ಯ. ಆದ್ದರಿಂದ ದೇವರಿಗೆ ಬಲಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಗಂಗೆ ಇದು ನಂದಿ ಬಾಯಿಲಿ ಬರುವಾಗೆ ಹಾಗೂ ನಂದಿ ಹೊಕ್ಕಳದಲ್ಲಿ ಬರುವಾಗೆ ಹಾಗೂ ಮಧ್ಯದಲ್ಲಿ ಬರ್ತಾರೆ ವಿಷ್ಣು ಪಾದ ಅಂತ ಸೆಂಟ್ರಲ್ ಬರ್ತಿರೋದು. ಆ ಮೂರು ಕಡೆ ಗಂಗೆಯನ್ನು ಬರುವಾಗೆ ಆ ಇದು ಋಷಿಗಳು ಸ್ಥಾಪನೆಯನ್ನು ಮಾಡ್ತಾರೆ ಗಂಗೆಯನ್ನ. ಈ ಗಂಗೆ 4 ವರ್ಷ ಮಳೆಯಲ್ಲಿರೋ ಇದೇ ರೀತಿಯಾಗಿ ಬರ್ತಾರೆ ಅಂತಂದ್ರೆ ಸ್ಥಳ ಪುರಾಣ. ಯಾವ ಕಡೆಯಿಂದ ಬರುತ್ತೆ ಹೇಗೆ ಬರುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಕಾಶಿಯಿಂದ ಅಂತರ ಭಾಗದಿಂದ ಯಾರು ಕಾಣದೇ ಬರೋದಕ್ಕೆ ಅಂತರಗಂಗೆಯ ಹೆಸರು. ದಕ್ಷಿಣ ಭಾರತದಲ್ಲಿ ಶಿವನ ಕ್ಷೇತ್ರಗಳು ಯಾವ ಇರುತ್ತೋ ಅದೆಲ್ಲ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಹೆಸರು. ಅದೇ ಇದು ದಕ್ಷಿಣ ಭಾಗದಲ್ಲಿ ಇರೋದಕ್ಕೋಸ್ಕರ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾಗದಲ್ಲಿ ಇರೋದಕ್ಕೋಸ್ಕರ ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಕರೀತಾರೆ. ಶತಶೃಂಗ ಪರ್ವತ ಅಂದ್ರೆ 100 ದೂರದಿಂದ ನೋಡಿದಾಗ ಈ ಪರ್ವತ 100 ಕೊಂಬುಗಳಂಗೆ 100 ಶಿಖರಗಳಂಗೆ ಕಾಣಿಸುತ್ತೆ. ಆದ್ರಿಂದ ಶತಶೃಂಗ ಪರ್ವತ ದಕ್ಷಿಣ ಕಾಶಿ ಕ್ಷೇತ್ರ. ಅಂತರಗಂಗೆಯ ಹೆಸರು, ಅಂತರಗಂಗೆಯನ್ನೇ ಅಂತರ ಭಾಗದಲ್ಲಿ ನೀರು ಬರೋಕ್ಕೆ ಅಂತರಗಂಗೆಯ ಹೆಸರು. ಈ ಶಿವನ ಕ್ಷೇತ್ರದಲ್ಲಿ ಶಿವನಲ್ಲಿ ಯಾರೇ ಪ್ರಾರ್ಥನೆ ಮಾಡಿದ ತಪ್ಪರೆ ಅವರ ಕೋರಿಕೆಗಳೆಲ್ಲ ಈಡೇರುತ್ತೆ ಅಂತ ನಂಬಿಕೆ. ಇಲ್ಲಿ ಶಿವರಾತ್ರಿನ ವಿಶೇಷ ಪೂಜೆ ನಡೆಯುತ್ತೆ. ಶಿವರಾತ್ರಿ ಮಾರನೇ ದಿನ ಸೂರ್ಯಕಿರಣಗಳು ದೇವರು ಬೆಳೀತಾರೆ, ವಿಶೇಷ ಪೂಜೆ ನಡೆಯುತ್ತೆ. ಕಾರ್ತಿಕ ಸೋಮವಾರಗಳು ಶಿವದೀಪ ದಿನ ಲಕ್ಷದೀಪೋತ್ಸವ ನಡೆಯುತ್ತೆ. ಮಾರ್ಗಶಿರ ಮಾಸದಲ್ಲಿ ಆಗ್ಬೋದು, ಕಾರ್ತಿಕ ಮಾಸದಲ್ಲಿ ಆಗ್ಬೋದು ಲಕ್ಷದೀಪೋತ್ಸವ ನಡೆಯುತ್ತೆ, ಅದು ವಿಶೇಷ ಪೂಜೆ ನಡೆಯುತ್ತೆ. ಆ ಗಂಗೆ ತುಂಬಾ ಶಕ್ತಿವಾದ ಗಂಗೆ ಅಂತ ಹೇಳ್ತಾರೆ. ಆ ಗಂಗೆ ಯಾರೇ ಸ್ನಾನ ಮಾಡಿದ್ದಾಗ್ಬೋದು, ಸೇವನೆ ಮಾಡಿದ್ದಾಗ್ಬೋದು ಎಲ್ಲರಿಗೂ ಒಳ್ಳೇದು, ಆರೋಗ್ಯಕ್ಕೆ ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ತಾರೆ ಸ್ವಾಮಿ. ಆ ಗಂಗೆಯನ್ನ ಬೋರ್ನಲ್ಲಿ ಹಾಕ್ಬೋದು, ಬಾವಿನಲ್ಲಿ ಹಾಕ್ಬೋದು, ಮನೆಯಲ್ಲಿ ಪ್ರೋಕ್ಷಣೆ ಮಾಡುವವರು ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ತಾರೆ. ತಗೊಂಡು ಹೋಗ್ಬೋದು, ಅದು ಆರೋಗ್ಯವಾದ ನೀರು. ಈ ಅಂತರ್ಮಾಗಲಿಂದ ಬರುವಾಗ ಈ ಆಯುರ್ವೇದಿಕ್ ಮೂಲಿಕೆಗಳೆಲ್ಲ ಸೋಕ್ಕೊಂಡು ಬರುತ್ತೆ, ಅದರಿಂದ ತುಂಬಾ ಶಕ್ತಿವಾದ ಗಂಗೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಎಷ್ಟು? 2500 ವರ್ಷ ಮಹಾಭಾರತದಲ್ಲಿ ಎಲ್ಲ ಸ್ಥಾಪನೆ ಆಗಿರೋದು. ದ್ವಾಪರಯುಗದಲ್ಲಿ 2500 ವರ್ಷ ಆಗಿದೆ. ಆಮೇಲೆ 60 ವರ್ಷದಿಂದ ಈಚೆಗೆ ದೇವಸ್ಥಾನ ಎಲ್ಲ ಮೆಟ್ಲುಗಳಾಗಿ ಎಲ್ಲ ಇದಾಗಿರೋದು, ದೇವಸ್ಥಾನ ಎಲ್ಲ ಇಟ್ಕೊಂಡಿರೋದು ಡೆವಲಪ್ಮೆಂಟ್. ತುಂಬಾ ವರ್ಷದಿಂದ ನಾವು ಇದೇ ನೀರನ್ನ ಕುಡಿಯೋದು. ಎಲ್ಲ ನಾವು ಈ ಕೋಲಾರ ಜನ ಎಲ್ಲಾನು ಇಂಥ ಬೇಸಿಗೆ ಕಾಲ ಆದ್ರೂ ಕೂಡ ಇಲ್ಲಿ ನೀರು ಮಾತ್ರ ನಿಲ್ಲೋದೇ ಇಲ್ಲ. 2 ವರ್ಷ 3 ವರ್ಷ ಮಳೆ ಬರ್ದಿದ್ರು ಪರವಾಗಿಲ್ಲ, ಇಲ್ಲಿ ನೀರು ಬಂದ ಒಂದು ಇಂಚಷ್ಟು ಮಾತ್ರ ನೀರು ಬರ್ತಾನೆ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ಇರೋದಿಲ್ಲ. ಇಲ್ಲಿ ನೀರಿನ ವಿಶೇಷತೆ, ಈ ತೀರ್ಥದ ವಿಶೇಷತೆ ಏನು ಅಂತಂದ್ರೆ ಸುಮಾರು ಜನಕ್ಕೆ ಕಾಯಿಲೆ ವಾಸಿ ಆಗುತ್ತೆ. ನಮ್ಮ ಚರ್ಮ ಸಮಸ್ಯೆ ಆಗ್ಬೋದು, ಇಲ್ಲಾಂತಂದ್ರೆ ಶುಗರ್ ಸಮಸ್ಯೆ ಆಗ್ಬೋದು, ನಾವೊಂದು ಪ್ರತಿಯೊಂದು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀರಿನ ತಗೋದ್ರಿಂದ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ತಗೊಂಡು ಕುಡಿತಾರೆ.